ಸಹಿತ ಕೊಡ್ತಾ ಇದ್ದಾರೆ. ಚರ್ಚೆ ನಡೀತಾ ಇದ್ದಾವ. ಬಿ ಪ್ಲ್ಯಾನ್ ಅದಪ್ಪ, ನೀವು ಇದೇ ಮಾಡ್ತಾ ಹೋದ್ರೆ ನಾನು ಕೊಡೋದು ಹೋದ್ರೆ ನಾನು ಮುಂದೆ ಹೋಗ್ತೀನಿ ಅನ್ನುವಂಥ, ಇದು ಬ್ಲ್ಯಾಕ್ ಮೇಲ್ ಅಂತೀರೋ ಮತ್ತೆ ಅಂತೀರೋ ಗೊತ್ತಿಲ್ಲ. ಎರಡು ಕಡೆ ನಡೆದದು, ಒಂದೇ ಕಡೆ ಅಂತ ಹೇಳಕ್ಕೆ ಅವರು ಡಿ ಕೆ ಶಿವಕುಮಾರ್ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ, ಇವರು ಹೊಸ ತಂತ್ರಗಳನ್ನ ಹಾಕ್ತಾ ಡಿ ಕೆ ಶಿವನ ಬಲಿಯಲ್ಲಿ ಕೆಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಬಲಿಯನ್ನು ಹರಿವು ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇಲ್ಲ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡ್ತಾ ಹೋದಾಗ ಡಿ ಕೆ ಶಿ ಅವರು ಸಹಿತ ತಮ್ಮ ಸಂಖ್ಯಾಬಲವನ್ನು ಇವತ್ತು ಪಾರ್ಟಿ ನಿಶ್ಚಿತದ ಪರಾಮರ್ಶವನ್ನು ತೋರಿಸ್ಕೊಂಡಿದ್ದಾರೆ. ಎಸ್ ಸಿ ಬಾಲಕೃಷ್ಣ ಅದು ಅವ್ರ ಜೊತೆಗಾರರು ಕೆಲವೊಂದು ಜನ ಇದ್ದಾರೆ, ಮೇಲೆ ಅವರ ಮಾತಾಡ್ತಾಯಿದ್ರು. ಇವತ್ತಿಲ್ಲ, ಇದು ಬಿಟ್ಟು ಇನ್ನೂ ಇಷ್ಟು ಜನ ಇದ್ದಾರೆ ಅನ್ನೋದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಪ್ರತಿಯೊಂದು ಬುದ್ಧಿವಂತ ನಮ್ಮ ಸಿದ್ದರಾಮಯ್ಯರ ನಡೆಗಳಿಗೆ ಈಗ ಚೆಕ್ಮೇಟ್ ಹಾಕ್ತಾ ಇದ್ದಾರೆ. ಇದು ಏನಾಗಬಹುದು, ಮತ್ತು ಮಾರ್ಚ್ 2ಕ್ಕೆ ಮತ್ತೊಮ್ಮೆ ಮೀಟಿಂಗ್ ಆಗುವಂಥದ್ದು ಇಟ್ಕೊಂಡಿದ್ದಾರೆ ಅವರು ಡಿ ಕೆ ಶಿ ಬೆಂಬಲಿಗರು. ಮಾರ್ಚ್ 3ಕ್ಕೆ ವಿದೇಶಕ್ಕೆ ಹೋದಂಥವ್ರು ಬರ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲೇ ಬಜೆಟನ್ನು ನಡೆಸ್ಕೊಡ್ಬೇಕಾ ಅಥವಾ ಬಂದು ಕೆಡಬೇಕಾ? ಬಜೆಟ್ ಬಿದ್ದೋದ್ರೂ ಅಡ್ಡಿ ಇಲ್ಲ, ಸರ್ಕಾರ ಬಿದ್ದೋದ್ರೂ ಅಡ್ಡಿ ಇಲ್ಲ, ಕಾಂಗ್ರೆಸ್ ನಮಗೆ ಸಂಬಂಧ ಇಲ್ಲ ಅನ್ನೋಂಗೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಪಣದಾರ್ ತೋರಿಸ್ಕೊಳ್ತಾ ಇದ್ದಾರೆ. ನಮ್ಮ ಪಕ್ಷ ಮುಖ್ಯ, ನಮಗೆ ಅಧಿಕಾರ ಮುಖ್ಯ. ಇದು ಹಂಗದ ರೀ, ರಾಜಕೀಯ ಹಂಗದ. ಯಾವ ಪಕ್ಷ ಮುಖ್ಯ ಅದಿಲ್ಲ, ಅಧಿಕಾರ ಮುಖ್ಯ. ಹಂಗೆ ಬೆಳೆದ ವಾತಾವರಣ ಇವತ್ತು. ಆ ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ನಮಗೆ ಅದ ಮುಖ್ಯ ಅಂತ ಹೇಳ್ತಿದ್ದಾರೆ. ಅದೇ ಕಾಲ ಇಂಥ ಬ್ಲ್ಯಾಕ್ ಮೇಲನ್ನು ನಮ್ಮ ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ. ಸತೀಶ್ ಅವ್ರ ಮೂಲಕ ತಾವು ಮಾಡ್ತಾರೆ. ಸತೀಶ್ ಆಗಿರ್ಬೋದು, ಜಿ ಪರಮೇಶ್ವರಪ್ಪನವರು ಆಗಿರ್ಬೋದು, ಇನ್ನೊಬ್ಬರು ದಲಿತ ಕಾರ್ಡ್ ಇಟ್ಟುಕೊಂಡು ತಾವು ಸೇಫ್ ಕಾರ್ಡ್ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಅಂತಿದೆ. ಈಗ ಒಂದು ನಿರ್ಣಾಯಕ